ಇವತ್ತಿನ ಪ್ರೇಮ ಕಾವ್ಯ ಸ್ಟಾರ್ಟಿಂಗಲ್ಲಿ ನಿನ್ನೆ ಎಪಿಸೋಡಲ್ಲಿ ಹೇಳಿದ ಥರ ಅವರು ಪ್ಲ್ಯಾನ್ ಮಾಡಿರ್ತಾರೆ, ಹೇಗಾದರೂ ಮಾಡಿ ಭರತ್ನ ಹಿಡಿಬೇಕು ಅಂತ. ಸೊ ಇವತ್ತು ಅದೇ ಕಂಟಿನ್ಯೂ ಆಗುತ್ತೆ. ಮಹಾದೇವ ಮತ್ತು ಕಾವ್ಯ ರೂಮಿಂದ ಜೋರು ಜೋರು ಕಿರ್ಚಾಡೋ ಥರ ಸೌಂಡ್ ಬರ್ತಿರುತ್ತೆ. ಇದನ್ನು ಕೇಳಿ ರಾಜೇಶ್ವರಿ ಮತ್ತು ಮಗಳು ಬಂದು ಬಾಗ್ಲ ಹತ್ರ ಕೇಳ್ತಾ ಇರ್ತಾರೆ. ಅವ್ರಿಗೆ ಸಂತೋಷ ಆಗುತ್ತೆ, ಬಿಕಾಸ್ ಇವರಿಬ್ಬರು ಜಗಳ ಆಡ್ತಿದ್ದಾರಲ್ಲ ಅಂತ. ಅದಾದಮೇಲೆ ಅವರು ಜಗಳನ ಕೇಳ್ತಿರ್ತಾರೆ. ಆ ಜಗಳ ಆಮೇಲೆ ಕಲ್ಯಾಣಿಗೆ ತಲುಪುತ್ತೆ. ಕಲ್ಯಾಣಿ ಬರ್ತಾಳೆ. ಕಲ್ಯಾಣಿ ಬಂದು ರಾಜೇಶ್ವರಿ ಹತ್ರ ಕೇಳಿದಾಗ, ಗೊತ್ತಿಲ್ಲ ಅಕ್ಕ, ಇಬ್ಬರು ಜಗಳ ಆಡ್ತಿದ್ದಾರೆ ಅನಿಸುತ್ತೆ, ಜೋರು ಜೋರಾಗಿ ಕೇಳಿಸ್ತಿದೆ ಅಂತ ಹೇಳಿದಾಗ ಕಲ್ಯಾಣಿ ಫುಲ್ಲು ಬಾಗಿಲು ತೆಗಿ ಮಾದೇವ, ಬಾಗಿಲು ತೆಗಿ ಮಾದೇವ ಅಂತ ಡೋರ್ನ ನಾಕ್ ಮಾಡಿದ್ರೆ ಈ ಕಡೆಯವರು ಒಳಗಡೆ ಬೇಕಂತ ನಗಾಡ್ಕೊಂಡು ನಿಂತಾರೆ. ಅದಾದಮೇಲೆ ಮಹಾದೇವನಿಗೆ ಈ ಥರ ಕಾವ್ಯ ಬಟ್ಟೆಗಳೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗ್ತಿರೋದು ಇಷ್ಟ ಆಗಲ್ಲ. ಅವ್ನು ಬೇಜಾರು ಮಾಡ್ಕೊಳ್ತಾನೆ. ಆ ಕಾವ್ಯಂಗೆ ಹೇಳ್ತಾನೆ, ಕಾವ್ಯ ನೀನು ಹಿಂಗೆ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಹೋಗ್ತಿರೋದು ನನಗೆ ಇಷ್ಟ ಆಯ್ತಿಲ್ಲ, ನೀನು ಇದೆಲ್ಲ ಮಾಡೋದು ಬೇಡ, ನಾಟಕನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದಾಗ ಕಾವ್ಯ ಇದ್ದವಳು, ನನಗೆ ಅದೆಲ್ಲ ಗೊತ್ತಿಲ್ಲ, ನೀನು ಸುಮ್ಮನೆ ನಾಟಕ ಮಾಡಬೇಕು, ಸುಮ್ಮನೆ ಇದರಿಂದ ಏನಾದರೂ ತೊಂದರೆ ಆದರೆ ನೋಡಿ ನಿನಗೇನು ಮಾಡ್ತೀನಿ ಅಂತ ಹೇಳಿ ಇಬ್ಬರು ಜಗಳ ಆಡ್ತಿರ್ತಾರೆ. ಅದಾದಮೇಲೆ ಕಾವ್ಯ ಮಹಾದೇವನಿಗೆ ಹೇಳ್ತಾಳೆ, ಮಹಾದೇವ ನೀನು ನನಗೆ ಹೊಡಿ ಅಂತ. ಆವಾಗ ಮಹಾದೇವ ಇದ್ದವನು ಹೇಳ್ತಾನೆ, ಕಾವ್ಯ ಹೆಂಗೆ ಕಾವ್ಯ ನನಗೆ ಹೊಡಿಯೋದು, ನಾನು ಹಿಂಗೆ ಹೊಡಿಯೋಕ್ಕಾಗಲ್ಲ ಅಂದಾಗ, ಸುಮ್ಮನೆ ಹೊಡಿ, ಇದು ನಮ್ಮ ಪ್ಲ್ಯಾನಲ್ಲಿ ಮೇಯ್ನಾಗಿರೋ ಅಂಥದ್ದು ಅಂತ ಹೇಳಿದಾಗ ಸರಿ ಆಯಿತು ಅಂತ ಅವನ ಕೈಗೆ ಅವನೇ ಚಟೀರ್ ಅಂತ ಹೊಡ್ಕೊಳ್ತಾನೆ. ಅದಾದಮೇಲೆ ಇದನ್ನು ಕೇಳಿಸ್ಕೊಂಡಿದ್ದು ಕಲ್ಯಾಣಿ ಫುಲ್ಲು ಮಹಾದೇವ ಬಾಗಿಲು ತೆಗಿ ಅಂತ ಹೇಳ್ತಾಳೆ. ಅದಾದಮೇಲೆ ಈ ಕಡೆ ರಾಮ್ ಅಪ್ಪನೂ ಮಹಾದೇವ ಬಾಗಿಲು ತೆಗಿ ಅಂತ ಹೇಳ್ತಾನೆ. ಆದರೆ ಅವನು ತೆಗಿಯೋಲ್ಲ. ಅದಾದಮೇಲೆ ಅವನು ಹೊಡಿತಾ ಇದ್ದಂಗೆ ಕಾವ್ಯ ಇದ್ದವಳು, ನಾನೇ ನಿಮ್ಮ ಮನೇಲಿ ಇರಲ್ಲ ಅಂತ ಅಂದ್ಬಿಟ್ಟು ಬಾಗಿಲು ತಗೊಂಡು ಸೂಟ್ಕೇಸ್ ತಗೊಂಡು ಬರ್ತಾಳೆ. ಸೂಟ್ಕೇಸ್ ತಗೊಂಡು ಬಂದಮೇಲಿಂದ ಕಲ್ಯಾಣಿ ಹೇಳ್ತಾಳೆ, ಏನಾಯ್ತಮ್ಮ ಕಾವ್ಯ ಅಂತ. ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ ಅತ್ತೆ, ನನಗೆ ಇಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಇಲ್ದಿರೋ ಜಾಗದಲ್ಲಿ ನಾನಿರಲ್ಲ ಅಂತ ಹೇಳ್ಬಿಟ್ಟು ಅವಳು ಮನೆ ಬಿಟ್ಟು ಹೊರಟೋಗ್ತಾಳೆ. ಆಗ ಮಹಾದೇವ ಇದ್ದವನು, ನೀನೇನು ಹೊರಡೋದು, ನಾನೇ ನಿನ್ನ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಅವ್ನು ಬೇಕು ಅಂತ ಕಾವ್ಯಂಗೆ ಲಗೇಜ್ ಎತ್ತಕ್ಕೆ ಎಲ್ಲಿ ಕಷ್ಟ ಆಗುತ್ತೋ ಅಂದ್ಬಿಟ್ಟು ಅವನೇ ಲಗೇಜ್ ಬ್ಯಾಗ್ನ ತಗೊಂಡು ಕೆಳಗಡೆ ಹೋಗಿಡ್ತಾನೆ. ಇಟ್ಟ ಮೇಲಿಂದ ಅವಳು ಕಾವ್ಯ ಹೊರಟೋಗ್ತಾಳೆ. ಅವಾಗ ಕಲ್ಯಾಣಿ, ಏನಿದು ಮಹಾದೇವ, ನೀನೇನು ಒಳ್ಳೆಯವನಾಗಿದೆಯಾ, ನೀನು ಒಳ್ಳೆಯವನು ಅಂತ ನನ್ನ ಮನ್ಸಿಗೆ ಅನ್ಸ್ಕೊಳ್ಳೋ ಅಷ್ಟರೊಳಗಡೆ ನೀನು ಈ ಥರ ಮಾಡ್ಬಿಟ್ಟಲ್ಲ ಅಂತ ಹೇಳ್ತಾಳೆ. ಇದನ್ನೆಲ್ಲ ನೋಡಿದಾಗ ಅವನಿಗೆ ಮಹಾದೇವನಿಗೆ ಸ್ವಲ್ಪ ಬೇಜಾರಾಗುತ್ತೆ. ಅದಾದ್ಮೇಲೆ ಕಲ್ಯಾಣಿ ಹೇಳ್ತಾಳೆ, ಅವ್ರ ಅಪ್ಪಂಗೆ ಗೊತ್ತಾದರೆ ಅವ್ರು ಎಷ್ಟು ಬೇಜಾರು ಮಾಡ್ಕೊತಾರೆ ಗೊತ್ತಾ ನಿನಗೆ, ನೀನು ಯಾಕೆ ಹಿಂಗೆ ಮಾಡಿದೆ, ಹೋಗೋಳನ್ನ ಕರ್ಕೊಂಡು ಬಾ ಅಂತ ಅಂದಾಗ, ಇಲ್ಲ ಅವಳೇ ಮನೆ ಬಿಟ್ಟು ಹೋಗೋಳೆ, ಅವಳೇ ವಾಪಸ್ ಬರಬೇಕು, ನಾನು ಹೋಗಲ್ಲ ಅಂತ ಮಹಾದೇವ ಹೇಳ್ತಾನೆ. ಇವನ್ ರಾಮ್ ಅಪ್ಪನೂ ಹೇಳ್ತಾನೆ, ಬೇಡ ಮಹಾದೇವ, ಹೋಗಿ ಕರ್ಕೊಂಡು ಬಾ ಕಾವ್ಯನ ಅಂತ. ಇವನ್ ಕಲ್ಯಾಣಿ ಹೇಳ್ತಾಳೆ, ನನಗೆ ಕಾವ್ಯ ಮಗಳು ಥರ, ಅವಳು ಮನೆ ಬಿಟ್ಟು ಹೋಗಿದ್ದು ನನ್ನ ಮಗಳೇ ಮನೆ ಬಿಟ್ಟು ಹೋದಂಗಿದೆ, ಹೋಗು ಮಹಾದೇವ ಕರ್ಕೊಂಡು ಬಾ ಅಂತ ಹೇಳಿದಾಗ, ಇಲ್ಲ ನಾನು ಹೋಗಲ್ಲ ಯಾವುದೇ ಕಾರಣಕ್ಕೂ ಅಂತ ಹೇಳಿ ಮಹಾದೇವ ಅಲ್ಲೇ ನಿಂತ್ಕೊಳ್ತಾನೆ. ಬಟ್ ಅವ್ನ ಫೇಸ್ ಎಕ್ಸ್ಪ್ರೆಷನ್ ಗೊತ್ತಾಗುತ್ತೆ ಅವನಿಗೆ ಇದೆಲ್ಲ ಅವ್ರ ಅಮ್ಮ ಹೇಳ್ತಿರೋದೆಲ್ಲ ತುಂಬ ಬೇಜಾರಾಗಿರುತ್ತೆ ಅಂತ. ಅದಾದಮೇಲೆ ರಾಮ್ ಬರ್ತಾನೆ. ರಾಮ್ ಬಂದಾಗ ರಾಮ್ಗೆ ಹೇಳ್ತಾರೆ, ನೋಡು ನಿಮ್ಮ ಅಣ್ಣ ಏನು ಮಾಡ್ತಿದ್ದಾನೆ ಅಂದಾಗ, ರಾಮ್ಗೂ ಇದು ಪ್ಲ್ಯಾನ್ ಅಂತ ಗೊತ್ತಿರುತ್ತಲ್ಲ, ಸೊ ಅಣ್ಣ ಮಾಡಿದೆ ಸರಿ ಅಂತ ಹೇಳ್ಬಿಟ್ಟು ಅವ್ನ ರೂಮ್ಗೆ ಓಡ್ತಾನೆ. ಆವಾಗ ಪ್ರೇಮ ಇದ್ದವಳು, ಪಾಪ ಮಹಾದೇವರು ತುಂಬ ಬೇಜಾರಾಗಿದ್ದಾರೆ ಅಂತ ಅವನ ಬಗ್ಗೆ ಬ್ಯಾಡಾಗಿ ಫೀಲ್ ಮಾಡ್ತಾರೆ. ನೆಕ್ಸ್ಟಲ್ಲಿ ಕಾವ್ಯ ಭರತ್ಗೆ ಕಾಲ್ ಮಾಡ್ತಾಳೆ. ಭರತ್ಗೆ ಕಾಲ್ ಮಾಡಿಬಿಟ್ಟು, ಭರತ್ ನಾನು ಅರ್ಜೆಂಟು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ಯಾರ ಮೇಲೆ ಅಂತ ಅಂದಾಗ, ಇನ್ಯಾರ ಮಹಾದೇವನ ಮೇಲೆ, ಡೊಮೆಸ್ಟಿಕ್ ವೈಲೆನ್ಸು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಏನಾಯಿತು, ಹಿಂಗೆಲ್ಲ ಜಗಳ ಆಯಿತು, ನಾನು ಅಲ್ಲಿ ಇರ್ತಿಲ್ಲ, ನಿನ್ನ ಮನೇಲೇ ಇದೆಯಲ್ವ, ನನ್ನ ಮನೆಗೆ ಬರ್ತೀನಿ ಅಂತ ಅವಳು ಹೋಗ್ತಾಳೆ. ಇದನ್ನು ನೋಡಿದ ಭರತ್ಗೆ ಸಂತೋಷನೂ ಆಗುತ್ತೆ, ಬಟ್ ಎಲ್ಲೋ ಒಂದು ಕಡೆ ಕನ್ಫ್ಯೂಷನ್ ಆಗುತ್ತೆ. ಅದಾದಮೇಲೆ ಇಟ್ಟು ರಾಜೇಶ್ವರಿ ತಮ್ಮನಿಗೆ ಕಾಲ್ ಮಾಡಿ ಕೇಳಿದಾಗ ಅವನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ, ಹಿಂಗೆ ಆಯಿತು ಅಂತ. ಇದನ್ನು ಕೇಳಿ ಭರತ್ ಕನ್ಫರ್ಮ್ ಮಾಡ್ಕೊಳ್ತಾನೆ, ಓಕೆ ನನಗೆ ಒಳ್ಳೆ ಚಾನ್ಸು, ಈ ಟೈಮ್ ನಾನು ಕಾವ್ಯನ ಬಿಡಲೇಬಾರ್ದು ಅಂತ ಹೇಳಿ ವೆಯ್ಟ್ ಮಾಡ್ತಿರ್ತಾನೆ ಮನೆ ಹತ್ರ. ಕಾವ್ಯ ಆಟೋದಲ್ಲಿ ಬಂದು ಇಳಿತಾಳೆ. ಅವಳು ಲಗೇಜ್ನ ತೊಗೊಂಡು ಹೋಗಿಟ್ಟು ಭರತ್ ಹೇಳ್ತಾನೆ, ಏನಾಯಿತು ಕಾವ್ಯ ಅಂತ ಅಂದಾಗ, ಹೌದು ಭರತ್, ನೀನು ಹೇಳಿದ ಸರಿ, ನಾನು ಅವನ್ನ ನಂಬಿ ಮೋಸ ಹೋದೆ, ನಾನು ಎಲ್ಲರೂ ಈಸಿಯಾಗಿ ನಂಬಿಡ್ತೀನಿ, ಅದೇ ನನ್ನ ಪ್ರಾಬ್ಲಮ್ಮು. ನಾನು ಇವತ್ತು ನೋಡು ನನಗೆ ಹಿಂಗಾಯಿತು, ನಾನು ಅವನ ಫಸ್ಟ್ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು, ನಡಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಅಂದಾಗ, ಬೇಡ ನೀನು ಇಲ್ಲೇ ಇರು,
ನಾನೇ ಎಲ್ಲ ಮಾಡಿ ನಿಂದೊಂದು ಸೈನ್ ಬೇಕಷ್ಟೇ ಅಂತ ಅಂದ್ಬಿಟ್ಟು ಪೊಲೀಸರು ಫೋನ್ ಮಾಡ್ತಾನೆ. ಫೋನ್ ಮಾಡಿ FIR ರೆಡಿ ಮಾಡಿ ನನಗೊಂದು ಕಾಪಿ ತೊಗೊಂಡು ಬನ್ನಿ ಮನೆಗೆ ಅಂತ ಹೇಳಿ ಕಾಲ್ ಇಡ್ತಾನೆ. ಅದಾದಮೇಲೆ ಕಾವ್ಯ ಬೇಜಾರು ಮಾಡ್ಕೊಳ್ತಿರ್ತಾಳೆ. ನನಗೆ ಅಂತ ಯಾರೂ ಇಲ್ಲ ಭರತ್ ಅಂತ ಅಂದಾಗ ಭರತ್ ಕಾವ್ಯನ ಕೈ ಹಿಡಿದು ನಾನಿದ್ದೀನಿ ಕಾವ್ಯ, ನೀನು ವರಿ ಮಾಡಬೇಡ ಅಂತ ಹೇಳಿ ಅವನನ್ನು ಸಮಾಧಾನ ಮಾಡಿರ್ತಾರೆ. ಇದು ಇವತ್ತಿನ ಅಪ್ಡೇಟ್. ಇನ್ನು ನಾಳಿನ ಎಪಿಸೋಡ್ ಅಪ್ಡೇಟ್ ಬಂದು ಕಾವ್ಯ ಭರತ್ ರೂಮ್ನೆಲ್ಲ ಹುಡುಕ್ತಾ ಇರ್ತಾಳೆ. ಭರತ್ ವ್ಯಾಲೆಟಲ್ಲಿ ಕಾವ್ಯದ ಹಳೆ ಫೋಟೋ ಇರುತ್ತೆ. ಅದಾದಮೇಲೆ ಅವ್ನ ಕಬೋರ್ಡಲ್ಲೂ ಫೋಟೋ ಇರುತ್ತೆ. ಇದನ್ನೆಲ್ಲ ನೋಡಿದ ಕಾವ್ಯ ಫುಲ್ ಶಾಕ್ ಆಗುತ್ತೆ. ಇದನ್ನು ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತಾಳೆ ಪ್ರೇಮಿಗೆ ಎಲ್ರಿಗೂ. ಅದಾದಮೇಲೆ ಭರತ್ ಇವತ್ತು ನೈಟ್ ಪಾರ್ಟಿಗೆ ಹೋಗೋಣ ಅಂತ ಹೇಳಿದ್ದಾನೆ, ಇವತ್ತು ನಾನು ಹೋಗ್ತೀನಿ ಅಂತಲೂ ಇನ್ಫಾರ್ಮ್ ಮಾಡ್ತಾಳೆ. ಅದು ನಾಳೆ